ಎಲ್ಲರೂ ಹೇಗಿದ್ದೀರಾ? ಬನ್ನಿ ಇವತ್ತು ಎಲ್ರಿಗೂ ಇಷ್ಟವಾದಂಥ ಒಂದು ಸ್ವೀಟ್ ರೆಸಿಪಿ. ಅದೇ ರೀ ನಮ್ಮ ಕಾಶಿ ಹಲ್ವಾ. ಯಾರಿಗೆ ಇಷ್ಟ ಇಲ್ಲ ಹೇಳಿ? ಎಲ್ರಿಗೂ ಇಷ್ಟವಾದಂಥ ರೆಸಿಪಿ ಇದು. ಬನ್ನಿ ಇದು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ತುಂಬ ಟೇಸ್ಟಿಯಾಗಿ ಬಂದಿದೆ, ಚೆನ್ನಾಗಿದೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಇಲ್ಲಿ ನಾನು ಬೂದುಗುಂಬಳಕಾಯಿ ತೊಗೊಂಡಿದ್ದೀನಿ. ನೀಟಾಗಿ ಕಟ್ ಮಾಡಿ ತಿರುಳೆಲ್ಲ ತೆಗೆದು ಮೇಲಿನ ಹೊಟ್ಟೆಲ್ಲ ತೆಗೆದು ನೀಟಾಗಿ ತುರ್ಕೋಬೇಕಾಗುತ್ತೆ. ಇದನ್ನು ನೋಡಿ, ಇಲ್ಲಿ ನೀಟಾಗಿ ತೆಕ್ಕೋಬೇಕಾಗತ್ತೆ. ಸ್ವಲ್ಪ ಟೈಮ್ ಹಿಡಿಯುತ್ತೆ ಇದಕ್ಕೆ. ಕಾಶಿ ಹಲ್ವಾ ಮಾಡಬೇಕಂದ್ರೆ ಹತ್ತತ್ರ 1 ಅವರ್ ಟೈಮ್ ಬೇಕಾಗತ್ತೆ. ನೋಡಿ, ನಾನೆಲ್ಲ ತೆಗೆದು ಅದನ್ನ ಹೇಳ್ತಾರೆ ಹೊಟ್ಟೆಲ್ಲ ತೆಗೆದು ನೀಟಾಗಿ ತುರ್ಕೊಳ್ತಾ ಇದ್ದೀನಿ. ದಪ್ಪ ಹಲ್ಲಲ್ಲೇ ನೀಟಾಗಿ ತುರ್ಕೋಬೇಕಾಗುತ್ತೆ. ನೋಡಿ, ನೀಟಾಗಿ ತುರ್ಕೊಂಡು ಅದು ನೀರೆಲ್ಲ ತೆಗೆದು ಆ ನೀರನ್ನ ಒಂದು ಬಟ್ಲಲ್ಲಿ ಹಾಕಿ ಇಟ್ಕೊಳ್ತೀನಿ. ನೋಡಿ, ಇಷ್ಟು ಬೇಕಾಗಿರೋ ಪದಾರ್ಥಗಳು. ನೋಡಿ, ಒಂದು ಫುಲ್ ಬೌಲು ತುರಿದಿರೋಂಥ ಬೂದುಗುಂಬಳಕಾಯಿ ತುರಿ, ಅದ್ರ ಕಾಲು ಭಾಗದಷ್ಟು ಸಕ್ಕರೆ ತೊಗೊಂಡಿದ್ದೀನಿ, ಏಲಕ್ಕಿ ಪೌಡ್ರು, ತುಪ್ಪ ಬೇಕಾದಷ್ಟು, ಅದಕ್ಕೆ ಎಷ್ಟು ಬೇಕೋ ಅಷ್ಟು ತುಪ್ಪ, ಗೋಡಂಬಿ. ಇದು ನಾನು ಹಿಂಡಿಟ್ಟಿದ್ನಲ್ಲ ನೀರು, ಆ ನೀರು ಬೂದುಗುಂಬಳಕಾಯಿ ನೀರು. ಇದು ಆಮೇಲೆ ಬೇಯಿಸೋಕೆ ಹಾಕ್ಕೋಬೇಕಾಗತ್ತೆ. ಬನ್ನಿ ಈಗ ಮಾಡೋದು ಹೇಗೆ ಅಂತ ನೋಡೋಣ. ನೋಡಿ, ಬಾಣಲಿ ಇಟ್ಟು ಬಾಣಲಿಗೆ ಸ್ವಲ್ಪ ತುಪ್ಪ ಹಾಕಿ ತುರಿದಿರೋ ಅಂಥ ಈ ಬೂದುಗುಂಬಳಕಾಯಿನ ಹಾಕ್ಕೊಂಡು ಲೈಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಒಂದು 3-4 ನಿಮಿಷ. ಅದು ಸ್ವಲ್ಪ ಡ್ರೈ ಆದಮೇಲೆ ನಾವು ತೆಗೆದಿಟ್ಟಿದ್ವಲ್ಲ ನೀರು, ಇದರದ್ದೇ ನೀರು, ಅದನ್ನು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ಇದು ತುಂಬ ಟೈಮ್ ಇರುತ್ತೆ. ಲೋ ಫ್ಲೇಮಲ್ಲೇ ನೀಟಾಗಿ, ಮೀಡಿಯಮ್ ಫ್ಲೇಮ್ ಇಲ್ಲ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೋಬೇಕು. ತುಂಬ ಟೈಮ್ ತೊಗೊಳುತ್ತೆ. ಇದೊಂದು ಹತ್ತತ್ರ ಒಂದು 20 ನಿಮಿಷ ಆಗುತ್ತೆ ಇದು ಬೇಯೋದಕ್ಕೇ. ಆಗಾಗ ಕೈ ಆಡಿಸಿ ಸ್ವಲ್ಪ ಹೊತ್ತು ಮುಚ್ಚಿಟ್ಟು ಪದೇ ಕೈ ಆಡಿಸ್ತಾ ಇರಬೇಕು. ತಿನ್ನೋಕ್ಕೆ ಎಷ್ಟು ಚೆನ್ನಾಗಿರುತ್ತೋ ಮಾಡೋದು ಅಷ್ಟೇ ಕಷ್ಟ. ಇದು ತುಂಬ ಟೈಮ್ ತಗೊಳುತ್ತೆ. ನೋಡಿ, ಈಗ ಸ್ವಲ್ಪ ಡ್ರೈ ಆಗ್ತಾ ಇದೆ. ನೋಡಿ, ಈ ಹದಕ್ಕೆ ಬರಬೇಕು. ಈ ಹದಕ್ಕೆ ಬರ್ತಿದ್ದಂಗೆ ನಾವು ಸಕ್ಕರೆ ಹಾಕ್ಕೋಬೇಕಾಗತ್ತೆ. ಫುಲ್ಲು ನೀರೆಲ್ಲ ಹಿಂಗಿ ಅದು ನೀಟಾಗಿ ಡ್ರೈ ಆಗಬೇಕು. ಸಕ್ಕರೆ ಹಾಕ್ಕೊಂಡ್ಮೇಲೆ ಮತ್ತೆ ನೀರು ಬಿಟ್ಕೊಳ್ಳುತ್ತೆ. ಹಾಗಾಗಿ ಇವಾಗ ಸಕ್ಕರೆ ಹಾಕ್ಕೊಳ್ಳೋಣ. ನೋಡಿ, ಕಾಲು ಭಾಗದಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಇದರಲ್ಲಿ ಇನ್ನೂ ಸ್ವಲ್ಪ ನಾನು ಉಳಿಸ್ಕೊಳ್ತೀನಿ. ನೀಟಾಗಿ ಸಕ್ಕರೆ ಹಾಕಿದ್ಮೇಲೂ ಹತ್ತತ್ರ ಒಂದು 20 ನಿಮಿಷ 25 ನಿಮಿಷ ಟೈಮ್ ತೊಗೊಳುತ್ತೆ. ನಿಧಾನವಾಗಿ ನೀಟಾಗಿ ಕಲಸಿ ನೀಟಾಗಿ ಮಾಡ್ಕೋಬೇಕಾಗತ್ತೆ. ಇದನ್ನು ಹದ ಬರಬೇಕಂದ್ರೆ ಹಲ್ವಾದ ಹದ ಬರಬೇಕು ಅಂದರೆ ಆ ಟೈಮ್ ಹಿಡಿಯುತ್ತೆ. ನಿಮಗೆ ಬೇಗ ಆಗಬೇಕಂದ್ರೆ ಅದು ಹಲ್ವಾ ಆಗೋದೇ ಇಲ್ಲ. ನೋಡಿ, ಈ ಥರ ಇರುತ್ತಲ್ಲ, ಇದು ಒಂದು ಒಳ್ಳೆ ಇದಕ್ಕೆ ಬರಬೇಕು. ಆ ಕಲರೇ ಚೇಂಜ್ ಆಗುತ್ತೆ ನಿಮಗೆ ಮಾಡ್ತಾ 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 ಅದು ಕಲರು ಫುಲ್ಲು ಇದಾಗುತ್ತೆ. ನೋಡಿ, ಈಗ ತುಪ್ಪ ಹಾಕ್ಕೊಂಡು ಮಧ್ಯದಲ್ಲಿ ಒಂದು 5-6 ಸ್ಪೂನ್ ತುಪ್ಪ ಹಿಡಿಯುತ್ತೆ, ದೊಡ್ಡ ಸ್ಪೂನಲ್ಲಿ. ನೋಡಿ, ಹಾಕ್ಕೊಂಡು ನೀಟಾಗಿ ಕಲಿಸ್ತಾ ಇರಬೇಕಾಗತ್ತೆ. ತಳ ಅಂಟದೆ ನೀಟಾಗಿ ನೋಡ್ಕೋಬೇಕಾಗತ್ತೆ. ನಾನು ಗೋಡಂಬಿನ ನಾನು ಆಲ್ರೆಡಿ ತುಪ್ಪದಲ್ಲಿ ಫ್ರೈ ಮಾಡಿಟ್ಟಿದ್ದೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇದು ಆಲ್ಮೋಸ್ಟ್ ಆಗಿ ಬಂದಿದೆ. ನೋಡಿ, ಈ ಥರ ತಳ ಬಿಡಬೇಕು. ಅದು ನೀಟಾಗಿ ನಮಗೆ ಹಲ್ವದ ಹದ ಬಂದಿದೆ ಅಂದರೆ ಅದು ನೀಟಾಗಿ ತಳ ಬಿಟ್ಬಿಡುತ್ತೆ. ನೋಡಿ, ಈ ಹದಕ್ಕೆ ಇದ್ದರೆ ಆದಂಗೆ. ಈಗ ಇದನ್ನು ತೆಗೆದುಬಿಡೋಣ. ನೋಡಿ, ಎಷ್ಟು ನೀಟಾಗಿ ಆಗಿದೆಲ್ಲ. ನೀವು ಒಂದು ಸಲ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಓಕೆ, ಬಾಯ್.